ನೋಡ್ರಿ ಇಲ್ಲಿ ಉಮೇಶ್ ತಂದೆ ಬಸವರಾಜ್ ವಂದಾಲ್ ಇವ ಏನು ಸಾಬ್ರವ ಯಾರು ಮುಂದೆ ಮಕ್ಕಳು ಎಲ್ಲರೂ ಉಳ್ಕಿದ ಸಾಬ್ರ ಅದಾರ ಇವ ನಡ್ಬರ್ಕ್ ಸಾಬ್ ಇವ ಸಾಹೇಬ ಇವ ಚೆಕ್ ಮಾಡ್ಬೇಕಾಗ್ತೈತೆ ಒಂದು ಚೆಕ್ ಹ್ಯಾಂಗೆ ಮಾಡಬೇಕು ಗೊತ್ತೈತೆ. ವಿಜಯಪುರ ನಗರದಲ್ಲಿ ಕೆಲವೊಂದು ಮಾಜಿ ಕಾರ್ಪೊರೇಟರ್ಗಳು ಕೆಲವೊಂದು ಸಮಾಜಘಾತಕ ಶಕ್ತಿಗಳ ಜೊತೆಗೂಡಿ ನಗರದ ಬಯಲು ಜಾಗೆ, ಗಾರ್ಡನ್ ಜಾಗೆ ಮತ್ತು ಯಾರು ಭಾಳ ವರ್ಷಗಳಿಂದ ವಿಜಯಪುರ ನಗರದನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೇನು ಹೋಗಿರ್ತಾರೆ ಅಂಥ ಆಸ್ತಿಗಳನ್ನು ಕಬಳಿಸುವಂಥ ಒಂದು ದೊಡ್ಡ ಗ್ಯಾಂಗು ವಿಜಯಪುರದಲ್ಲಿದೆ. ಅವ್ರಿಗೆ ಯಾವುದೋ BJP, ಕಾಂಗ್ರೆಸ್ಸು, JDS ಏನೂ ಸಂಬಂಧ ಇಲ್ಲ. ಅದು ಒಂದು ಭೂಗಳರ ಒಂದು ಗ್ಯಾಂಗು. ಅದ್ರ ಹಿಂದೆ ಒಬ್ಬ ಬಾಸ್ ಇದ್ದ ಮಾಜಿ ಶಾಸಕ. ಆ ಬಾಸನ ತಳಗೆ ಇವರೆಲ್ಲ ಇದ್ದರು. ಕಳೆದ ಮಹಾನಗರ ಪಾಲಿಕೆ ಸದಸ್ಯರು ಏನು ಚುನಾವಣೆಯಲ್ಲಿ ಅವತ್ತನ್ನೆಲ್ಲ ನಿರ್ಮೂಲನೆ ಮಾಡಿ ಹೊಸ ಯುವಕರು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರಾಗ್ಯಾರ. ಒಳ್ಳೆಯವ್ರು ಯಾರಾದಾರ ಅವರೆಲ್ಲ ಆಗ್ಯಾರ. ಅವರೆಲ್ಲ ಕ್ರಿಯಾಶೀಲ ಕೆಲಸ ಮಾಡ್ಲಕತ್ತಾರೆ. ಇವತ್ತು ಏನಾಗಿದೆ, ಅನೇಕ ಕಡೆ ಇವತ್ತು ಗ್ಯಾಂಗ್ ಬಾಡಿಯಲ್ಲಿ ಅಲ್ಲಿ ಇದೇ ರೀತಿ ಮಾಡ್ಯಾರ. ಪಾಪ ಸಾರ್ವಜನಿಕ ಉದ್ದೇಶಕ್ಕೆ ಗಾರ್ಡನ್ ಆಗಬೇಕು, ಅಲ್ಲಿ ಒಂದು ಸಾಂಸ್ಕೃತಿಕ ಭವನ ಆಗಬೇಕು. ಸಂಜೆ ಮುಂದೆ ಹೆಣ್ಮಕ್ಳು ಏನು ವಯಸ್ಸಾದವರು, ರಿಟೈರ್ ಆದವರು ಸಾಯಂಕಾಲ ಅಲ್ಲಿ ಬಂದು ಕೂತು ಅವರ ಒಂದು ಟೈಮ್ ಪಾಸ್ ಆಗಲಿ ಅಥವಾ ಮಾತುಕತೆ ಆಗಲಿ, ಒಂದು ಚರ್ಚೆ ಆಗಲಿಕ್ಕೆ ಇಂಥ ಸಾರ್ವಜನಿಕ ಉಪಯೋಗಕ್ಕಿರುವಂಥ ಜಾಗಗಳದ. ಆದರೆ ಭಾಳ ದಿವಸಗಳಿಂದ ಅದನ್ನು ಅವರು ಕಣ್ಣಿಟ್ಟಿರ್ತಾರೆ, ಎಲ್ಲೆಲ್ಲಿ ಎಂಥ ಜಮೀನುಗಳದಾವ, ಯಾವ ರೀತಿ ಈ ಭೂಮಿಯನ್ನು ಲಪಟಾಯಿಸ್ಬೇಕು. ಇದು ಮೊದಲಿಡಿದು ಒಂದು ವಿಜಯಪುರ ನಗರದಲ್ಲಿ ಶಾಸಕರ ಒಂದು ಸಪೋರ್ಟ್ನಿಂದ ಆಗೋದು ಬಂದಿದೆ. ಈಗ ಆ ಪರಿಸ್ಥಿತಿ ಇಲ್ಲ ವಿಜಯಪುರ ನಗರದಲ್ಲಿ. ಎಲ್ಲ ಕಡೆ ಸಾರ್ವಜನಿಕ ಏನು ನಮ್ಮ ಉದ್ಯಾನಗಳದಾವು ಅಂಥವನ್ನೆಲ್ಲ ಅಭಿವೃದ್ಧಿ ಮಾಡ್ಲಕತ್ತೀವಿ. ಸ್ವಲ್ಪ ಇದು ಏನಿದೆ 4 ವಾರ್ಡು 4 ಕ್ಷೇತ್ರದಲ್ಲಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಆಗಿದೆ. ಈಗ ನಮ್ಮ ಹೊಸ ಶಾಸಕರೇನು ಕಟ್ಟಿಕೊಂಡು ಬಂದಾರ ಅವರು ಸಹ ಈಗ ಮೊನ್ನೆ 150 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಬಂದಿದೆ. ಅದರಲ್ಲಿ ಸುಮಾರು 100 ಕೋಟಿ ರೂಪಾಯಿ ಮೇಲೆ ನಮ್ಮ ವಿಜಯಪುರ ವಿಧಾನಸಭೆ ಬಂದಿದೆ. ಉಳಿದದ್ದು ನಮ್ಮ ಈ ಒಂದು ವಿಜಯಪುರ ನಗರದಲ್ಲಿರುವಂಥ 4 ಕ್ಷೇತ್ರದ ಅಭಿವೃದ್ಧಿಗೆ ಬಂದಿದೆ. ಇದನ್ನೆಲ್ಲ ಗಮನಿಸಲಾಗಿ ಇವತ್ತು ನಮ್ಮೆಲ್ಲ ಕಾರ್ಪೊರೇಟರು, ಈ ಭಾಗದ ಕಾರ್ಪೊರೇಟರ್ ಇರ್ಬೋದು, ನಮ್ಮ ರಾಜೇಶ್ ದೇವಗಿರಿಯವರು ಇರ್ಬೋದು, ಅದೇ ರೀತಿ ಇಲ್ಲಿ ಹೆಣ್ಮಕ್ಳು ಕೂಡಿ ಈ ಒಂದು ಆಸ್ತಿಯನ್ನು ಹೊಡ್ಕೋಬೇಕಂತೇಳಿ ಒಂದು ಗುಂಪು, ಅವರು ಒಬ್ಬ ಮುಸ್ಲಿಮು ಅಬ್ದುಲ್ ಸಾಬ್ ಮಕಾನ್ದಾರ್ ಶಿವಾನಂದ್ ಭುಯಾರ್ ಅಂತೇಳಿ ಒಂದು ಏನಂದರೆ ಇಸಾರ್ ಕರಾರ ಪತ್ರ ಮಾಡ್ಕೊಂಡಾರ. ಅದು ಕೈಲೇ ಬರೆದಂಥ ಉತ್ತಾರಿಗಳು, ಅದು ದಾಖಲೆ ಅಧಿಕೃತವಾಗಿ ಅಲ್ಲ. ಈಗೆಲ್ಲ ಇವತ್ತು ಕಂದಾಯ ಇಲಾಖೆಯಲ್ಲಿ ಗಣಕೀಕೃತ ಅಂದರೆ ಕಂಪ್ಯೂಟರೈಸ್ಡ್ ಆಗಿದೆ. ಯಾವುದನ್ನು ಇದೇ ರೀತಿ ಮೋಸ ಮಾಡ್ತಾರಂತ ಹೇಳಿನೇ ಸಾಕಷ್ಟು ಭೂ ಕಬಳಿಕೆ ಈ ರೀತಿ ಬಿಜಾಪುರ ಅಲ್ಲ ಇಡೀ ಕರ್ನಾಟಕದಲ್ಲಿ ನಡೀತಿರೋ ಕಾಲದಲ್ಲಿ ಮಾಡಿದ್ರೂ ಸಹ ಇವರು ಎಲ್ಲರ ಕಣ್ಣಿಗೆ ಮಣ್ಣೆ ಎರಚಿ ಈ ಒಂದು ಜಮೀನು ರಿಜಿಸ್ಟರ್ ಸರ್ವೆ ನಂಬರ್ 21 ಹಿಸ್ಸಾ 6 ಹಳೆ ಕೈ ಬರೆಯ ಉದ್ಧಾರ ಮಾಡ್ಕೊಂಡಿರುವ ಇಸಾರು ಕರಾರ ಪತ್ರ ಮುಂದೆ ಬೋಗಸ್ ಒಂದು ಕರಾರ ಪತ್ರ ಮಾಡ್ಕೊಂಡು ಇಲ್ಲಿ ಒಂದೇನೋ ಸಣ್ಣ ಜಾಗ ತೊಗೊಂಡು ಇದೆಲ್ಲ ನಮ್ಮದೇ ಜಾಗ ಉಳಿಕಿದ್ದು ಅಂತೇಳಿ ತೋರಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಆ ಒಂದು ಕಳ್ಳರಿಗೆ ಏನಿದೆ ಬಿಜಾಪುರನಲ್ಲಿ ಅವರಿಗೆ ಇವತ್ತು ಇಲ್ಲಿ ಹೆಣ್ಮಕ್ಳು ತಮ್ಮ ಭಾಗದಲ್ಲಿ ಇದು ಗಾರ್ಡನ್ ಆಗಬೇಕು, ನಮಗೆಲ್ಲ ಸಾಯಂಕಾಲ ನಮ್ಮ ಒಂದು ಸಣ್ಣ ಗುಡಿ ಆಗಬೇಕು, ಇಲ್ಲಿ ನಮ್ಮ ಹೆಣ್ಮಕ್ಳು ಕೊಟ್ಟು ಬಂದು ಕುಂದರ್ಲಿಕ್ಕೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರು ಇವತ್ತು ಹೋರಾಟ ಪ್ರಾರಂಭ ಮಾಡ್ಯಾರ. ಅವರು ಹೋರಾಟದ ಆರೋಪ ಮಾಡುವಂಥ ಒಂದು ತಂಡಿದೆ. ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ. ಅವ್ರಿಗೇನು ಗೊತ್ತಿದೆ ಅವ್ರದ್ದೆಲ್ಲ ಸ್ಥಿತಿ ಏನಾಗಿದೆ. ಅದ್ರ ಜೊತೆಗೆ ವಕಫ್ ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿಯಲ್ಲಿ ಇವತ್ತೇನು ಭಾಳ ಮಾತಾಡ್ತಾ ಇದ್ದಾನೆ ಅವನು ಮಸನವಾಟ ಮುನ್ಸಿಪಾಲ್ಟಿ ಅಂತಿದೆ, ಇದು ಕಾರ್ಪೊರೇಷನ್ದು. ಇದರಲ್ಲಿ ಒಂದು ವಕಫದ ಒಂದು 3-4 ಮಂದಿ ಕೂಡಿ 20 ಗುಂಟೆ ಜಾಗ ಸ್ಮಶಾನದಾಗ ಇದ್ದಿದ್ದನ್ನು 2-2 ಗುಂಟೆ ಅವ್ರು ಹಚ್ಕೊಂಡು ಖರೀದಿ ಮಾಡ್ಕೊಂಡಾರ. ನೋಡ್ರಿ
ಯಾರ್ಯಾರು ಅದಾರಪ್ಪ ಅಂದ್ರೆ ಅಲ್ಲಿ ಎಲ್ಲಿ ಅಂದ್ರೆ ನಮ್ಮ ದೇವಗಿರಿಯವ್ರ ಸ್ಮಶಾನ ಐತಲ್ಲ ಸೋಲಾಪುರ ರೋಡಿಗೆ ಅಲ್ಲಿ ನೋಡ್ರಿ ಇವು ಎಲ್ಲ ಇದು ಸರ್ಕಾರದ್ದು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಏನು ಅದು ಅಳದು ದಾಖಲೆ ಮಾಡಿದಂಥದ್ದು ಒಬ್ಬ ಬಾಬುಲಾಲ್ ಗುಡು ಸಾಬ್ ಬೇಪಾರಿ, ಇನ್ನು ಅವ 2 ಗುಂಟೆ, ಜಮೀರ್ ಕಾಸಿಮ್ ಸಾಬ್ ಇನಾಮ್ದಾರ್, ಮಹಬೂಬ್ ಕತಾಲ್ ಸಾಬ್ ಜಮಾದಾರ್. ಬದಲಾಗಿ ನೋಡ್ರಿ ಇಲ್ಲಿ ಉಮೇಶ್ ತಂದೆ ಬಸವರಾಜ್ ವಂದಾಲ್, ಇವ ಏನು ಸಾಬ್ರಮ್ಮ ಯಾರು ಮುಂದೆ ಮಕ್ಕಳು ಎಲ್ಲರೂ ಉಳ್ಕಿದ ಸಾಬ್ರ ಅದಾರ. ಇವ ನಡ್ಬರ್ಕ್ ಸಾಬ್ ಇವ ಸಾಹೇಬ ಇನ್ನೊಂದು ಚೆಕ್ ಮಾಡ್ಬೇಕಾಗ್ತೈತೆ, ಒಂದು ಚೆಕ್ ಹ್ಯಾಂಗೆ ಮಾಡಬೇಕು ಗೊತ್ತೈತೆ. ಮೊಹಮ್ಮದ್ ಇಕ್ಬಾಲ್ ಚಾಂದ್ ಸಾಬ್ ಮುಲ್ಲಾ, ಮಹಬೂಬ್ ಅಬ್ದುಲ್ ಸಾಬ್ ಹಿಂಡಿಕರ್, ರಫೀಕ್ ಅಹಮದ್ ಮೊಹಮ್ಮದ್ ಇಸಾಕ್ ಹುಂಡೇಕಾರ್. ಬದಲಾಗಿ ಇನ್ನೊಬ್ಬ ಸಾಬ್ ಅರ್ಧ ಸಾಹೇಬ್ ಸೇರಿ ಅನ್ನೋದು ಮಾಂತೇಶ್ ಕೊಡ್ತಾರೆ ಅಂಗಡಿ, ಸಮದನಿ ದಸ್ಗೀರ್ ಪಟೇಲ್, ಕರ್ನಾಟಕ ವಕಫ್ ಅದಕ್ಕೆ 6 ಗುಂಟ ಬೆಟ್ಟ. ಇವರೆಲ್ಲ ಬಿಜಾಪುರನಾಗ ಹಿಂದುತ್ವ ಕುಂಕುಮ ಹಚ್ಕೊಂಡು ರಾಮಣ್ಣ ಮೂರ್ತಿ ಮೆರವಣಿಗೆ ಮಾಡೋದು ಮಾಡಿ ಈ ಉತ್ತಾರ ಸಹಿತ ಮಾಡ್ಕೊಂಡ. ಯಾವ ವಕಫ್ ಆಸ್ತಿ ಮುಸ್ಲಿಮರ ಆಸ್ತಿ, ಸ್ಮಶಾನದು ಅದು ಹೆಣ ಸುಡೋದು ಸಹಿತ ಬಿಟ್ಟಲ್ಲ. ಹೆಣ ಸುಡೋದು ಹೆಣ ಹೂಳು ಜಾಗನೂ ಬಿಡ್ಲಾರ್ದವ್ರು ಇವರೆಲ್ಲ ನಮ್ಮ ಬಿಜಾಪುರದ ಮಾದರಿ ರಾಜಕಾರಣಿಗಳು ಬೊಗಳ್ತಾರೀಗ. ಇದು ಎಲ್ಲ ಉತ್ತರ ನಾವೆಲ್ಲ ಇದನ್ನು ನಾಳೆ ಅಸೆಂಬ್ಲಿ ಒಳಗೆ ಎಲ್ಲನೂ ಇದನ್ನು ಪ್ರಶ್ನೆ ಮಾಡ್ತೀನಿ. ಅದಕ್ಕೆ ನಾನು ಹೇಳೋದು ಅಂದ್ರೆ ವಿಜಾಪುರ ನಗರದ ಜನರಿಗೆ ಇವ್ರ ವಿರುದ್ಧ ಇಲ್ಲಿ ಈಗ ಅಧಿಕಾರಿಗಳು ಅಂತ ಬಂದು ಇದನ್ನು ಹಾಕ್ತಾರೆ. ಅವ್ರು ಏನಾದರೂ ಮಾಡಿ ತಕರಾರು ಮಾಡೋದು ಅಥವಾ ಇಲ್ಲೇನು ಗುಂಡಾಗಿರಿ ಮಾಡೋದು ಅಂದ್ರೆ ಆಮೇಲೆ ಆ್ಯಕ್ಷನ್ ತೊಗೋತಾರೆ. ನಾನು ಹೇಳಿದ್ದೀನಿ ಪೊಲೀಸ್ ಸೆಕ್ಯೂರಿಟಿನೂ ಕೊಡೋದು ಹೇಳಿದ್ದೀನಿ. ನಾಳೆ ಹಿಡಿದೇ ಈ ಜಾಗ ಫೆನ್ಸಿಂಗ್ ಮಾಡಿ ಅವ್ರ ಹೆಣ್ಮಕ್ಳು ಕುಂಡಲಿಕ್ಕೆ ಬೀಡೇಟಿಂದ ಶಿಕ್ಷೆ ಹಾಕಿಬಿಡ್ಬೇಕಂತ ಹೇಳಿದ್ದೀನಿ. ಸರ್, ಈ ಜಾಗ ವಿಚಾರ ವೈಯಕ್ತಿಕ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿ ಆಯ್ತು ನೋಡಿರಿ, ನೀವು ಯಾರು ಬರ್ದಿರೇನೋ ನಿಮ್ಮ ಚಾನಲ್ದಾಗ ಅಂಥವು ಎಲ್ಲ ಬರೀದಿಲ್ಲ. ನೀವೆಲ್ಲ ಒಳ್ಳೆಯವ್ರು ಇದ್ದೀರಿ. ಕಡ್ಕಾಸ ನನ್ನ ಮಕ್ಕಳ ಬಗ್ಗೆ ಯಾಕೆ ಮಾತಾಡ್ತೀವಿ? ಬಿಟ್ಬಿಟ್ರೆ ಆ ಚಾನಲ್ಗಳು ಅವೇ ಅದಾವು ಅವು ಸಾಬರು ಚಾನಲ್ಲ, ಇವ್ರು ಸಾಬರು ಆಸ್ತಿ ಹೊಡಿ ಚಾನಲ್ ಇವು. ಈಗ ವಿಜೇಂದ್ರ ಅವ್ರು ಬಂದಿದ್ರು. ವಿಜೇಂದ್ರ ಅವ್ರು ಬಂದು ಹೇಳಿದರೆ ಯಾರೂ ಕೂಡ ಬಿಜಾಪುರದಲ್ಲಿ ಏನಾಗ್ತಾ ಇದೆ, ಜಮಖಂಡಿಲಿ ಏನಾಗ್ತಾ ಇದೆ ಇದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು, ಕ್ಷೇತ್ರದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವರ ಶಿಕಾರ್ಪುರ ಅಟ್ಟೆ ತಲೆ ಕೆಡಿಸ್ಕೊಂಡ್ರೆ ಸಾಕು. ಶಿಕಾರ್ಪುರ ಅಳಗಾಡ್ಲಕತ್ತೆ. ಎಲ್ಲಿ ಮೈಸೂರಿಗೆ ನಿಂದಿರ್ಬೇಕು, ಅಲ್ಲಿ ಯಾವುದದು ವರ್ಣಾಕ್ ನಿಂದಿರ್ಬೇಕು, ತುಮಕೂರು ನಗರಕ್ಕೆ ನಿಂದಿರ್ಬೇಕು, ರಾಜಾಜಿನಗರ ಅದೇ ಗಿರಿಕೆ ಅಡ್ಡಾಡ್ಲಕತ್ತೆ. ಇನ್ನು ಇಲ್ಲವ್ರು ಬಿಜಾಪುರನವ್ರು ಬಾಗಲಕೋಟ್ನಾಗ ತಲೆ ಕೆಡಿಸ್ಕೋಬೇಡ್ರಿ, ಬಾಗಲಕೋಟ್ನಾಗ ಬಿಳಿಗಾಕಿ ತಲೆ ಕೆಡಿಸ್ಕೋಬೇಡ್ರಿ ಅಂದ್ರೆ ಮೊದಲ ಶಿಕಾರಿಪುರ ಗಟ್ಟಿ ಐತೆ ನೋಡ್ಕೊಂಡು ಅಲ್ಲಿ ನಿಂತಿದ್ದವ್ರಿಗೆ ಸಲಹೆ ಮಾರ್ಗದರ್ಶನ ಹೇಳ್ಬೇಕಾದ್ರೆ ಮೊದಲು ತನ್ನ ಜಾಗ ಕುರ್ಚಿ ಗಟ್ಟಿ ಇರುತ್ತೆ. ಪಾಪ ಹತಾಶೆ ಆಗಿ ಅವ್ರು ಏನಾರು ಮಾಡಿ ಯಾರೂ ರೆಸ್ಪೆಕ್ಟ್ ಸಿಗಲಾಗೈತೆ. ಮತ್ತು ವಿಧಾನಸಭೆಯಲ್ಲಿ ಏನೂ ಆ್ಯಕ್ಟಿವಿಟೀಸ್ ಇಲ್ಲ, ನಾನು ನೋಡೋದಿಲ್ಲ, ಏನೂ ಮಾತಾಡಲೇ ಇಲ್ಲ. ತಿಮ್ಮಾಪುರ ಅವ್ರ ವಿಚಾರ ಬಂದ್ರೆ ಮಾತಾಡಬೇಕಾಗಿತ್ತು. ಭ್ರಷ್ಟಾಚಾರದ್ದು ವಿಷಯಗಳನ್ನು ವಿಧಾನಸಭೆಯಲ್ಲಿ ಇವತ್ತು ಆರ್ ಅಶೋಕ್ ಮಾತಾಡಿದ್ರು, ಸುನೀಲ್ ಕುಮಾರ್ ಮಾತಾಡಿದ್ರು. ಇಡೀ ರಾಜ್ಯದ BJP ಕಾರ್ಯಕರ್ತರ ಅಪೇಕ್ಷೆ ಇರ್ತೈತೆ, ರಾಜ್ಯಾಧ್ಯಕ್ಷನು ಮಾತಾಡಬೇಕು, ಕಠೋರವಾಗಿ ಮಾತಾಡಬೇಕು. ನಾವು ಹೆಂಗೆ ಮಾತಾಡ್ತೀವಿ ವಿಧಾನಸಭೆ ಒಳಗೆ? ಸಿದ್ದರಾಮಯ್ಯನವ್ರಿಗೆ ಅಟ್ಯಾಕ್ ಮಾಡ್ತೀವಿ, DK ಶಿವಕುಮಾರ್ಗೆ ಅಟ್ಯಾಕ್ ಮಾಡ್ತೀವಿ. ಇವ್ರು ಮಾಡಲೇ ಇಲ್ಲ. ನಾನು ನೋಡ್ಲಕತ್ತೀನಿ, ಮೊನ್ನೆ ವಿಧಾನಸಭೆ ಒಳಗೆ ಕುಂಡಿರಲಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಏನು ಜವಾಬ್ದಾರಿಯಿಂದ ವಿಫಲ ಆಗ್ಯಾರ. ಸುಮ್ಮನೆ ಬಿಟ್ಟು ಮನ್ಯಾಗ ಕುಂತ್ರು ಒಳ್ಳೆಯದು. ಈಗ ನವೆಂಬರ್ಗೆ 24 ಶಾಸಕರಲ್ಲಿ ಕೂಡ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರಯಾಣ ಬಳಸ್ತಾ ಇದ್ದಾರೆ. ಇದು ಈಗ ಏನೋ ನೆನಪಿದೆ ಎಲ್ಲರೂ ಕೂಡ ಅಂತಂದರೆ ಇಲ್ಲ ಹೊಸದಾಗಿ ಮತ್ತೆ ಏನಾದರೂ ಮತ್ತೆ ಗದ್ದೆ ಗುದ್ದಾಟ ಏನಾದರೂ ಅವರಿಗೆ DK ಶಿವಕುಮಾರ್ಗೆ ಅದು ಕೊನೆಯ ಅವಕಾಶ. ಇನ್ನು ಮುಂದೆ ಕರ್ನಾಟಕದ ಕಾಂಗ್ರೆಸ್ಸೇ ಬರೋದಿಲ್ಲ, ಸಾಕಾಗೈತಿ. ಯಾವಾಗ ಯಾವ ಇಲೆಕ್ಷನ್ ಬರ್ತದೆ ಜನ ಆಗ್ತಾರೆ. ಆ ಟೈಮ್ನಾಗ ಇವರು ಏನಾರು ಮಾಡಿ ನಾನೇ ಈಗ ಆಗಬೇಕು ಆಗ್ಲಿಕ್ಕಂಗೆ ಮುಂದೆ ಎಂದು ಭವಿಷ್ಯ ಪಾಪ DK ಶಿವಕುಮಾರ್ ಓಡಾಡ್ತಾ ಇದ್ದಾರೆ. ಆ ಸಿದ್ದರಾಮಯ್ಯನ ಅವರು ಬಿಡುವ ಅಷ್ಟೇ ಈಜಿ ಇಲ್ಲ. ಸಿದ್ದರಾಮಯ್ಯನೂ ಭಾಳ ಗಟ್ಟಿ. ಸಿದ್ದರಾಮಯ್ಯಿಂದ ಸಾಕಷ್ಟು ಶಾಸಕರಲ್ಲ. ಅದಕ್ಕೆ ಈ ಜಗಳ ಎಲ್ಲಿಗೆ ಬರ್ತದಂದ್ರೆ ಬಹುಶಃ ನನಗೆ ಅನ್ನಿಸ್ತದೆ ಆದಷ್ಟು ಜಲ್ದಿ ವಿಧಾನಸಭೆ ವಿಸರ್ಜನೆ ಆದರೂ ಆಶ್ಚರ್ಯ. ಆ ರೀತಿ ಒಂದು ವಾತಾವರಣ ಇದೆ. ಅವರಿಗೆ ಡೂ ಆರ್ ಡೈ ಅವ್ರಿಗೆ DK ಶಿವಕುಮಾರ್. ಸಿದ್ದರಾಮಯ್ಯ ಅವ್ರಿಗೆ ಏನೈತೆ ಇನ್ನು ಮುಂದೆ ಎಂದೂ ಮುಖ್ಯಮಂತ್ರಿ ಅಂತ ನಾನು ಆಗೋದಿಲ್ಲ, ಹಂಗಾದ್ರೆ ಮನೆಗೆ ಹೋಗ್ತೀನಿ, ನನ್ನ ಮಗ ಅಂತೂ ಅಷ್ಟು ಯೋಗ್ಯ ಇಲ್ಲ, ಅವನು ವಸೂಲಿ ಕಂಪನಿ. ವಿಜೇಂದ್ರ ಹೆಂಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ
ಈ ಸಿದ್ದರಾಮಯ್ಯನ ಮಗ ಅವನು ಬರೀ ವಸೂಲಿಲ್ಲ, ಸೇಮ್ ವಿಜೇಂದ್ರ ಕಡೆನೇ ಟ್ರೈನಿಂಗ್ ತೊಗೋತಂತ ರಾತ್ರಿ ಹೆಂಗೆ ತೊಗೋಬೇಕು, ಹೆಂಗೆ ಡುಪ್ಲಿಕೇಟ್ ಸಹಿ ಮಾಡಬೇಕು ಅಂತ ಹೇಳಿ ಎಲ್ಲ ಈ ಟ್ರೈನಿಂಗ್ ಕೊಡು ಮಾಸ್ಟರ್ ನಮ್ಮವನೇ. ಅದಕ್ಕೆ ಸಿದ್ದರಾಮಯ್ಯ ಬಿಡುದಿಲ್ಲ, ಡಿ ಕೆ ಶಿವಕುಮಾರ್ ಆಗೋದಿಲ್ಲ. ಮುಂದಿನ ಹಾದಿಯನ್ನು ವಿಧಾನಸಭೆ ವಿಚಾರ ಹಾಗೆ ಆಗ್ತದೆ. ಮತ್ತು ಒಳ್ಳೆಯ ಸರ್ಕಾರ ಬರ್ತದೆ. ಈಗೇನು ಇಂಥವೆಲ್ಲ ನಡೆದ ಅಲ್ಲಿ ರಾಜ್ಯದಲ್ಲಿ ಭೂ ಕಬಳಿಕೆ, ಹಿಂದೂ ದೇವಸ್ಥಾನಗಳಿಗೆ ಕಲ್ಲು ನಿನ್ನೆ ಒಂದು ಮೂರ್ತಿ ಭಗ್ನ ಮಾಡಿ, ಇದೆಲ್ಲಕ್ಕೂ ಶಾಶ್ವತ ಪರಿಹಾರ ಅಂದ್ರೆ ನಮ್ಮ JCB ಒಂದೇ. ಒಂದು 28 ಗೌಡ ಸರ್ಕಾರ, ಯಾರು ಸರ್ಕಾರ ನೋಡಂತ BJP ಸರ್ಕಾರ ಬರ್ತಿತ್ತು, ಯತ್ನಾಳ್ ಗೌಡ ಸರ್ಕಾರ ಬರ್ತಿತ್ತು, JCB ಸರ್ಕಾರ ಬರ್ತಿತ್ತು. ಒಟ್ಟು ಅಂತ ನಮ್ಮದು ಗಟ್ಟಿ ಕರ್ನಾಟಕ ಮುಖ್ಯಮಂತ್ರಿ ಆಗೋದು ಗಟ್ಟಿ ಐತಿ. ನಿಮ್ಮೆಲ್ಲ TV ಚಾನಲ್ ಮುಂದೆ ಪ್ರಮಾಣ ಸ್ವೀಕಾರ ಮಾಡೋದು ಗಟ್ಟಿ. ಅಲ್ಲ ನವಂಬರ್ ಒಳಗೆ ಆಗಲ್ಲ. ಏನು ಪಾರ್ಟಿ ಆಂತರಿಕ ಏನೈತಿ ಗೊತ್ತಿಲ್ಲ. ನವಂಬರ್ನಾಗ ಯಾವಾಗ ಬದಲಾಗ್ತಾರೋ ಏನು, ಸೂರ್ಯ ಚಂದ್ರನವ್ರಿಗೆ ಅವರೇ ಹೆಚ್ಚಿನ ಮಾಹಿತಿ ಏನಾದ್ರು ಹಿಂಗೆ ಖರ್ಚು ಏನಿಲ್ಲ ನೋಡ್ರಿ, ಅದು ಎಲ್ಲರಿಗೂ ಗೊತ್ತಾಗುತ್ತೆ. ನೀವು ವಿಧಾನಸಭೆದಾಗೆ ಮಾತಾಡಲಿಲ್ಲ, ರಾಜ್ಯಪಾಲರ ಜಿ ರಾಮ್ಜಿ ಬಗ್ಗೆ ಅಲ್ಲಿ ಏನೂ ಮಾತಾಡಲೇ ಇಲ್ಲ. ನೀವು ಆ ರೆಕಾರ್ಡ್ ತರಿಸಿ ನೋಡ್ರಿ. ನೀವು ಒಬ್ಬ ರಾಜ್ಯಾಧ್ಯಕ್ಷರಾಗಿ ಜಿ ರಾಮ್ಜಿಯನ್ನು ಸಮರ್ಥನೆ ಮಾಡ್ಕೋಬೇಕು. ನಾನು ಮಾಡಿಕೊಂಡೆ, ನಾನೇನು BJPನ ಹೊರಗೆ ಹಾಕೊಂಡು ನಾನು ಮೋದಿಯವರಿಗೆ ಧನ್ಯವಾದ ಹೇಳಿದೆ. ಅದರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಹೇಳಿದೆ. ಅದನ್ನು ಹೇಳೇ ಇಲ್ಲ. ಮೋದಿಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಅದು ಎಲ್ಲರಿಗೂ ಗೊತ್ತಿದೆ ಮೋದಿಯವ್ರಿಗೆ ಏನು ಮಾಡ್ಯಾರ ದೇಶಕ್ಕೆ. ಅದಕ್ಕೆ ಯಾವುದೇ ಕ್ಷೇತ್ರದಲ್ಲಿ ಅವರು ಸಕ್ಸಸ್ ಆಗಿಲ್ಲ. ಅವ್ರಿಗೆ ಒಂದೇ ಪರಿಹಾರ, ಸ್ವಂತ ಮನಸ್ಸಿನಿಂದ ರಾಜೀನಾಮೆ.